ಎಸ್ ವೀಕ್ಷಕರೇ, ಮಾಗೋಡ್ ಜಾತ್ರೆಯಲ್ಲಿ ಒಂದು ಯುವರಾಜ್ ಅನ್ನೋ ಒಂದು ಮಗು ಮಿಸ್ ಆಗಿದ್ದು ಇಡೀ ತುಮಕೂರು ಜಿಲ್ಲೆಯಲ್ಲಿ ಹೈರಾಣರಾಗಿರುವಂತದ್ದು. ಎಲ್ಲ ಮನೆಯಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ರು, ಮಗು ಮಿಸ್ ಆಯ್ತು. 1ನೇ ತಾರೀಕು ಮಾಗೋಡ್ ಜಾತ್ರೆಯಲ್ಲಿ ಈ ಒಂದು ಮಗು ಅಪಹರಣಕ್ಕೆ ಈಡಾಗುತ್ತೆ. ಸೊ ಈ ಒಂದು ಕಾರ್ಯನ ಸಿರಾ ಪೊಲೀಸ್ನವರು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಒಂದು ಮಗುನ ಸುರಕ್ಷಿತವಾಗಿ ಸಿರಾ ನಗರಕ್ಕೆ ತಗೊಂಡ್ಬಂದಿರುವಂತದ್ದು. ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳ ಈ ಒಂದು ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಮ್ ಜೊತೆ ಇದ್ದಾರೆ ನೋಡಿ, ಇದೇ ಪಾಪು ಯುವರಾಜ್ ಅಂತ. ಅವ್ರ ತಂದೆ ಮತ್ತೆ ಅವ್ರ ತಾಯಿ, ಅವ್ರ ಕುಟುಂಬದವ್ರು ಎಲ್ಲರೂ ಕೂಡ ಸುಮಾರು 9 ದಿವಸದಿಂದ ಎಷ್ಟು ಜನ, ಅವರೇ ಅಲ್ಲ, ಕುಟುಂಬನೇ ಅಲ್ಲ, ಈ ವಿಡಿಯೋ ಯಾರೆಲ್ಲ ಈ ಫೋಟೋ ಹಾಕಿದ್ವಲ್ಲ ನಾವು, ಸೊ ಅದಕ್ಕೆ ಕಮೆಂಟ್ಸ್ ಮಾಡಿರೋರು, ಅದಕ್ಕೆ ಪ್ರಾರ್ಥನೆ ಮಾಡಿರೋರು, ಮಗು ಸುರಕ್ಷಿತವಾಗಿ ವಾಪಸ್ಸು ಆ ತಾಯಿ ಮತ್ತೆ ಅವರ ತಂದೆಯ ಮಡಿಲಿಗೆ ಬರ್ಲಿ ಅನ್ನೋದು ಸಾಕಷ್ಟು ಜನ ಪ್ರೇಯರ್ ಮಾಡಿದ್ದೀರಾ. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದ. ವಿಶೇಷವಾಗಿ ಸಿರಾ ನಗರದ ಈ ಒಂದು ಪೊಲೀಸ್ನವರ ಕಾರ್ಯಕ್ಕೆ ನಾವು ಮೆಚ್ಚಲೇಬೇಕಾಗುತ್ತೆ. ತುಂಬಾ ಜನಕ್ಕೆ ಒಂದು ಖುಷಿ ತಂದ್ಕೊಟ್ಟಿರೋ ಈ ವಿಚಾರ. ಸೊ ಅವ್ರ ತಂದೆ ತಾಯಿ ಬಾಯಿಂದ ಕೇಳೋಣ, ಅವ್ರು ಎಷ್ಟು ಸಂತೋಷವಾಗಿದ್ದಾರೆ, ಹೇಗೆ ಅನ್ನಿಸ್ತಿದೆ ಅವ್ರನ್ನ ಮಾತಾಡಿಸ್ತೀನಿ. ಮಗು ಕಳ್ದೋದಾಗ ಯಾವ ತರ ಗಾಬರಿ ಇದ್ರಿ, ಈಗ ಎಷ್ಟು ಸಂತೋಷ ಆಗಿದೆ ಸರ್? ಮಗು ಮಿಸ್ ಆಗಿರೋದು ನಾಳೆ, ಇವತ್ತಿಗೆ 9 ದಿನ ಆಗಿದೆ. 1ನೇ ತಾರೀಕು ಮಗು ಮಿಸ್ ಆಗಿದ್ದು. ನೈಟ್ 12 ಗಂಟೆಗೆ ಫೋನ್ ಮಾಡಿದಾಗ ತುಂಬಾ ಗಾಬರಿ ಆಗೋಗಿತ್ತು. ಮತ್ತೆ ಬಂದ್ಬಿಟ್ಟು ಸೋಮವಾರ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ, ಸಿರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ವಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಕೊಟ್ರು. ನನ್ನ ಮಗುನ ಸೇಫ್ ಆಗಿ ಕರ್ಕೊಂಡ್ಬಂದು ನಮ್ಮ ಕೈಗೆ ಒಪ್ಪಿಸಿದ್ದಾರೆ ಸರ್. ತುಂಬಾ ಚೆನ್ನಾಗಿ, ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಮಗುನ ಚೆನ್ನಾಗಿ ನೀಟಾಗಿ ಸೇಫ್ ಆಗಿ ಎತ್ಕೊಂಡ್ಬಂದು ಸಿರಾ ಪೊಲೀಸರು ಎತ್ಕೊಂಡ್ಬಂದು ಕೊಟ್ಟಿದ್ದಾರೆ ಸರ್. ಇಲ್ಲ, ಯಾರು ನಮ್ಗೆ ಗೊತ್ತಿಲ್ಲ, ಅವರು ಅಪರಿಚಿತರು ಯಾರೋ ಕರ್ಕೊಂಡು ಹೋಗಿರೋದು. ಮಾಗೋಡ್ ಜಾತ್ರೆ ನಮ್ಮ ತಂದೆ ತಾಯಿ ಜೊತೆ ಕಳಿಸಿದ್ದು ಮಾಗೋಡ್ ಜಾತ್ರೆಗೆ ನನ್ನ ಮಗನ್ನ. ಅವ್ರ ಜೊತೆ ಕರ್ಕೊಂಡು ಹೋದಾಗ ಮಿಸ್ ಆಗಿರೋದಲ್ಲಿ. ಜಾತ್ರೆಗೆ ಅಂತ ಹೋಗಿದ್ದಲ್ಲಿ, ಜಾತ್ರೆಗೆ ಹೋಗಿರೋದಕ್ಕೆ, ಜಾತ್ರೆಗೆ ಹೋಗಿ ಬರೋಷ್ಟರಲ್ಲಿ ಈ ತರ ಆಗಿದೆ. ತುಂಬಾ ಗಾಬರಿ ಹೋಗಿತ್ತು ಸರ್. ಮನ್ಸಿಗೆ ಮಕ್ಕಳು ಮಿಸ್ ಆದಾಗ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ತುಂಬಾ ತಡ್ಕೊಳಕ್ ಆಗಿದ್ರೆ ನೋವಾಗ್ಬಿಟ್ಟಿದೆ. 9 ದಿನದಲ್ಲಿ ಏನ್ ನೋಡ್ಬೇಕು ಎಲ್ಲ ನೋಡ್ಬಿಟ್ಟಿದೆ ಸರ್. ಒಂಥರ ನರ್ಕ ಆಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಹಗಲು ರಾತ್ರಿಯಿಂದಾನೆ ಓಡಾಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಮಗು ಸೇಫ್ ಆಗಿ ಬಂದಿದೆ ಸರ್. ಸರ್ ನನಗೆ ತುಂಬಾ ಗಾಬರಿ ಆಗಿತ್ತು ಸರ್. ನನಗೆ 9 ದಿನ ಆದ್ರೂ ಪಾಪು ಸಿಕ್ಕಿಲ್ಲ ಅಂತ. 9 ದಿನ ಆದ್ರೂ ಪಾಪು ಸಿಕ್ಕಿಲ್ಲ ಅಂತ ತುಂಬಾ ಗಾಬರಿ ಆಯ್ತು ಸರ್. ಈಗ ಪಾಪು ಸಿಕ್ಕಿದ್ಮೇಲೆ ತುಂಬಾ ಖುಷಿ ಆಗಿದೀವಿ ಸರ್. ತುಂಬಾ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಪೊಲೀಸ್ ಅವ್ರಿಗೆ. ಅವ್ರಿಗೆ ಮಕ್ಳನ್ನ ಅತ್ತೆ ಮಾವದ್ರ ಜೊತೆ ಯಾರ ಜೊತೆ ಕಳಿಸ್ಬೇಡಿ, ವಯಸ್ಸಾದ್ರ ಜೊತೆ ಕಳಿಸ್ಬೇಡಿ. ಅವ್ರ ಕೇರ್, ಮಕ್ಳನ್ನ ತುಂಬಾ ಕೇರ್ ಮಾಡ್ಕೊಂಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅನ್ಭೋಗ್ಸಿರೋ ನಾವ್ ಯಾರು ಅನ್ಭೋಗ್ಸ್ಬಾರ್ದು ಸರ್. ನರ್ಕ ನಾವು ಪಟ್ಟಿರೋ ನರ್ಕ ಯಾರಿಗೂ ಪಡಕ್ ಹೋಗ್ಬಾರ್ದು ಸರ್. ನಮ್ಮ ಕರ್ನಾಟಕದಲ್ಲಿ ವಿಡಿಯೋ ನೋಡಿರೋ ಎಲ್ಲಾರು ಪ್ರಾರ್ಥನೆ ಮಾಡಿದ್ರು. ಅವ್ರಿಗೆಲ್ಲ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ನಮ್ಮ ಮೀಡಿಯಾ ಯಾರೆಲ್ಲ ನನ್ನ ಮಗು ಫೋಟೋ ಹಾಕೊಂಡು ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿದಿರೋ ಅವ್ರಿಗೆಲ್ಲ ನಮ್ಮ ಗಂಡ ಹೆಂಡತಿ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ಧನ್ಯವಾದ. ಯಾರೆಲ್ಲ ನಮ್ಮ ಮಗು ಪಾಪು ಫೋಟೋ ಹಾಕೊಂಡು ಎಲ್ಲ ಇದು ವೈರಲ್ ಮಾಡಿದಿರೋ ಅವ್ರಿಗೆಲ್ಲ ನನ್ನ ಗಂಡ ಹೆಂಡತಿ ಕಡೆಯಿಂದ ತುಂಬಾ ಟ್ಯಾಂಕ್ಸ್ ಹೇಳೋ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸುರಕ್ಷಿತವಾಗಿ ಈ ಒಂದು ಯುವರಾಜ್ ಅನ್ನೋರು ತಂದೆ ಮತ್ತೆ ತಾಯಿಯ ಮಡಿಲಿಗೆ ಸೇರಿರುವಂತದ್ದು. ಈ ಎಲ್ಲಾ ಕ್ರೆಡಿಟ್ ಪೊಲೀಸ್ ಇಲಾಖೆಗೆ ಕೊಡೋದು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇಂತಹ ಮಕ್ಕಳುಗಳನ್ನ ಜಾತ್ರೆ ಇರುವಂತ ಸಂದರ್ಭದಲ್ಲಿ, ಸಮಾವೇಶ ಇರುವಂತ ಸಂದರ್ಭದಲ್ಲಿ ಬಹಳಷ್ಟು ಕೇರ್ ಆಗಿ ತಂದೆ ತಾಯಿಗಳು ನಿಭಾಯಿಸ್ಬೇಕು. ಇಲ್ಲಾಂದ್ರೆ ನೀವು ಆ ಜಾತ್ರೆಗೆ ಹೋಗೋದೇ ಬೇಡ. ಯಾಕಂದ್ರೆ ಇಂಥ ಮಕ್ಳನ್ನ ಕರ್ಕೊಂಡು ಹೋದಾಗ ಮಕ್ಳನ್ನ ಹುಷಾರಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಇಂಥ ಅನಾಹುತಗಳಾಗ್ತವೆ. ಸೊ ಈ ವಿಡಿಯೋ ಮಾಡೋ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಜಾತ್ರೆ ಸಮಾವೇಶ ಅಂತ ಹೋದಾಗ ತಂದೆ ತಾಯಿಗಳಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಮಕ್ಕಳನ್ನ ಬಹಳ ಸುರಕ್ಷಿತವಾಗಿ ಜೋಪಾನವಾಗಿ ನೋಡ್ಕೊಳ್ಳಿ ಅನ್ನೋದೇ ನಮ್ಮ ಈ ಒಂದು ವಿಡಿಯೋ ಉದ್ದೇಶ. ಇಂತಹ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.